ನೀರು ಕೊಡ್ತಾನೆ ಕಬಾಬ್ ತರ್ಸಲೆ ನೀರು ಕಬಾಬ್ ತರ್ಸ ಹೇಳ್ತೀನಿ ಗ್ಲಾಸ್ ಎಲ್ಲ ತರ್ಸ ನೀರು ತರ್ಸಲ್ಲ ಫಸ್ಟ್ ಟ್ಯಾಂಕಲ್ಲಿ ಬಿದ್ದ ಹೋಗಿ ಹಿಡ್ಕೊಂಡೋಗಲೇ ಮೋಸ ಮಾಡಿಬಿಟ್ರಲ್ಲೋ. ನನ್ನ ತಂಗಿ ಮದುವೆ ಮಾಡ್ಬೇಕಂತ ಕಷ್ಟ ಬಿಟ್ಟಿರೋ ದುಡ್ಡನ್ನೆಲ್ಲ ನೂರು ಕುಡಿದ್ಬಿಟ್ಟು ಎಲ್ಲ ಮೋಸ ಮಾಡಿಬಿಟ್ರಲ್ಲೋ. ಹೆಂಗ್ರೋ ನಂಬೋದು ನಿಮ್ಮನ್ನ ಅಲ್ಲೋ, ಹೆಂಗ್ರೋ ನಂಬೋದು ನಿಮ್ಮನ್ನ. ಅಯ್ಯೋ ರಮೇಶ ರಮೇಶ ಎಲ್ಲೋ ಇವನೆಲ್ಲೂ ಕಾಣಿಸ್ತಾ ಇಲ್ಲ ರಮೇಶ. ಪಾಪ ಅವರ ತಂಗಿ ಅವ್ರ ಅಮ್ಮ ಎಲ್ಲ ಫುಲ್ಲು ಹುಡುಕ್ತಾ ಇದ್ರು. ಈ ನನ್ನ ಮಗ ನೋಡಿದ್ರೆ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ಹಾಳಾಗೋದ್ರಲ್ಲ, ಗೊತ್ತೇ ಇಲ್ಲಲ್ಲ ಇವನು ಎಲ್ಲಿ ಇರ್ತಾನೆ. ಈ ಕಡೆ ಏನನ್ನ ಇರ್ಬೋದೇ ನೋಡ್ತಿದ್ದೀರಿ. ರಮೇಶ ರಮೇಶ ಲೇ 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 ರಮೇಶ ಏನಲ್ಲೇ ಎದ್ದೋಳಲೇ 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 ಎಲ್ಲಂತ ನಾನು ಹುಡ್ಕೋದಲ್ಲ. ಅವ್ರು ನೀರು ಟ್ಯಾಂಕ್ ಹತ್ರ ಹೇಳಿದೆ, ನೀರು ಟ್ಯಾಂಕ್ ಹತ್ರ ಹುಡ್ಕೊಂಡು ಹೋಗಿದ್ದೆ, ಯಾರು ಇಲ್ಲ. ಏನು ಇದು ರಮೇಶ? ನಾನ್ ಮೋಹನಲ್ಲೋ. ಲೇ ಇಲ್ಲಿ ಕೇಳಿ, ಇಲ್ಲಿ ನೋಡಲ್ಲ ಸರಿ. ಇಲ್ಲಿ ನೋಡ, ನನ್ ಮುಖ ನೋಡಲೇ, ನನ್ ಮುಖ ನೋಡ. ನೋಡ್ದೇನೋ ಯಾರಂತ? ಮಚ್ಚ ನೀನ ಮಚ್ಚ. ಏನ್ ಮಚ್ಚ ಶಿಷ್ಯ ಯಾಕಲ್ಲ ಈ ತರ ಅದೇ? ಏನಾಯ್ತ ಪ್ರಾಬ್ಲಮ್? ಏನಾಯ್ತು? ಯಾಕೆ ಈ ತರ ಕುಡ್ದು ಹಾಳು ಮಾಡ್ಕೊಂತ ಇದೆಯಲ್ಲಿ? ಇಲ್ಲಿ ಕೇಳಿ, ಇಲ್ಲಿ ನಾನ್ ಹೇಳೋರ್ ಕೇಳು. ನಿಮ್ ತಂಗಿ ನಿಮ್ಮ ಅಮ್ಮ ಬೆಳಿಗ್ಗೆಯಿಂದ ಊಟ ಮಾಡ್ದಿರಾ ಎಲ್ಲಂತ ಹುಡುಕ್ತಾ ಇದಾರಲ್ಲಿ. ತಂದೆ ತಾಯಿ ಏನಕ್ಕೆ ಮೋಸ ಮಾಡ್ತಾರೋ? ನಿನ್ ಫ್ರೆಂಡ್ ಜೊತೆ ಸೇರಿ ನೀನ್ ಹಾಳಾಗಿ ಹೋಗಿರೋದು. ನಿನ್ ಫ್ರೆಂಡ್ ಜೊತೆ ಸೇರಿ ನೀನ್ ಹಾಳಾಗಿ ಹೋಗಿರೋದು. ಕುಡ್ದು ನೀನ್ ಹಾಳಾಗಿ ಹೋಗಿರೋದು. ಏನಾಯ್ತು ಅಂತ ಕೇಳ್ತೇವೆ ಮಚ್ಚ. ಏನಾಯ್ತ ನಿನ್ ಪ್ರಾಬ್ಲಮ್ ಏನು? ನಾನು ನನ್ನ ತಂಗಿ ಮದ್ವೆಗೋಸ್ಕರ ಮಚ್ಚ ಕಷ್ಟ ಬಿದ್ದು ಲಕ್ಷಾಂತರ ರೂಪಾಯಿ ಕೂಡಿಟ್ಟೆ ಮಚ್ಚ. ಕಷ್ಟ ಬಿಟ್ಟು ಕೂಡಿಕ್ ಮಚ್ಚ ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ ಮಚ್ಚ. ಕಷ್ಟ ಬಿದ್ಕೊಂಡು ನನ್ನ ಮಕ್ಕಳು ಅವೆಲ್ಲ ಮಾಡಬಾರ್ದಲ್ಲೇ ರಮೇಶ. ನಾನು ಹೇಳಿದ್ ಸರಿ ಆಯ್ತಪ್ಪ, ಹೋಗ್ಲಿ. ಇವಾಗ ನೀನ್ ಏನ ಹೆಚ್ಚು ಕಮ್ಮಿ ಇದ್ರೆ ನಿಮ್ಮ ತಂಗಿ ತಾಯಿ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ಮಾತಾಡ್ಕೊಂತಾರೆ ಮಚ್ಚ. 100 ಜನ ಮಾತಾಡ್ಕೊಂಡು ಮುಂಜಾನೆ ನಾನು ಹೇಳೋರು ಕೇಳಿಲ್ಲ. 100 ಜನ 100 ಮಾತಾಡ್ಕೊಂಡ್ಲಿ. 100 ಜನ 100 ಮಾತಾಡ್ಕೊಂಡ್ಲ ನಿನ್ಗೇನೋ ವಿಷಯ? ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ. ಈ ಕುಡ್ದು ನಿನ್ ಜೀವನ ಹಾಳು ಮಾಡ್ಕೊಂಡು ಹೋದ್ರೆ ಅವ್ರ ಜೀವನ ರೋಡ್ ಪಾಲ್ ಆಗುತ್ತೆ. ಯಾರು ನೋಡ್ಕೊಂತಾರೆ ಅವ್ರನ್ನ? ಯಾರು ಮಚ್ಚ? ಯಾರಿಗೆಲ್ಲ ಎದ್ದೋಳು ಅಂದಿದ್ದು. ಎದ್ದೋಳು ಸರಿ ಆಯ್ತು ನಂಬ್ಕೊಂಡು ನಿನ್ನ ತಂದೆ ತಾಯಿ ಇದಾರಲ್ಲಿ. ನಿನ್ಗೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಗತಿ ಏನು?
ಹಾ ಮಚ್ಚ ನೀನ್ ನೋಡ ಕೇಳಿಲ್ಲ, ನಾನು ಇಲ್ಲಿ ಕೇಳಿಲ್ಲ. ಹೊಟ್ಟೆಗೆ ತುಂಬ್ಸೋಕ್ ಬೇಕಾಗಿರೋದು ನಂಬಿಕೆ ಅಲ್ಲ ಕಣೋ, ದುಡ್ಡಿದ್ರೆ ನಮ್ಮ ದುನಿಯಾನೇ ಹೇಳ್ಬೋದಲ್ಲಿ. ಅರ್ಥ ಆಯ್ತಾ? ನಿನ್ನ ತಂಗಿಗೆ ಮದ್ವೆ ಮಾಡು, ಅಮ್ಮನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀಯಲ್ಲ, ಅಮ್ಮನ ಆರೋಗ್ಯ ನೋಡ್ಕೊಳ್ಳೋ. ಅರ್ಥ ಆಯ್ತಾನೋ? ನಾನು ಹೇಳೋದು ಆರೋಗ್ಯ ನೋಡ್ಕೊ, ಕ್ಲೀನಾಗಿ ನೋಡ್ಕೊ. ಈ ಕುಡಿಯೋ ಚಟ ಎಲ್ಲ ಬಿಟ್ಬಿಡು. ಕುಡಿಯೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ. ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತ ಇದೀಯ. ನಿನ್ಗೋಸ್ಕರ ನಿನ್ಗೋಸ್ಕರ ನಿನ್ನ ತಾಯಿ ನಿನ್ನ ತಂಗಿ ವೆಯ್ಟ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಎಷ್ಟು ಕಾಲ್ ಮಾಡಿದ್ರೆ ಗೊತ್ತಾ ನನಗೆ? ಎಲ್ಲಂತ ನಾನು ನಿನ್ನ ಹುಡ್ಕೋದು? ನೀನು ಯಾವುದೇ ಕಾರಣಕ್ಕೂ ರಮೇಶ ನೋಡು, ನನ್ನ ಮೇಲೆ ಆಣೆ ಮಾಡ್ತೇನೆ, ನೀನು ಯಾವತ್ತಾಗಲಿ ನೀನು ಕುಡಿಯೋಕೆ ಹೋಗ್ಬಾರ್ದು. ಇವತ್ತಿಂದ ನಿನ್ನ ತಂಗಿನ ನಿನ್ನ ತಾಯಿನ ನೋಡ್ಕೊಂಡಿರ್ಬೇಕು ಅಷ್ಟೇ. ಅವ್ರು ನಿನ್ನನ್ನು ನಂಬ್ಕೊಂಡಿದ್ದಾರೆ. ಚಿಕ್ಕವನಿಂದ ದೊಡ್ಡವ್ರವರೆಗೂ ಬೆಳೆಸಿದಾರೋ. ಅರ್ಥ ಆಯ್ತಾ? ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಒಳ್ಳೆಯವನಾಗಿರ್ಲಿ ಅಂತ ಬಯಸ್ತಾರೆ ತಾಯಿ. ಮಚ್ಚ ನೀನ್ ಜೊತೆಗಿರ್ತೀಯ ಮಚ್ಚ, ನಾನು ಸಿಗ್ತೀನಿ, ಕರೆಕ್ಟ್ ಆಗಿರ್ತೀನಿ ಮಚ್ಚ, ಕುಡಿಯೋದೆಲ್ಲ ಬಿಡ್ತೀನಿ ಮಚ್ಚ. ನನ್ನ ತಂದೆ ತಾಯಿ ನನ್ನ ತಂಗಿನ ಎಲ್ಲ ಬಿಂದಾಸಾಗಿ ನೋಡ್ಕೊಂತೀನಿ ಮಚ್ಚ. ನೀನೊಬ್ಬ ನನ್ ಜೊತೆಗಿರ್ತೀಯ ಮಚ್ಚ. ನಾನು ಇರ್ತೀನಿ ನಾನು ಸಾಯೋವರೆಗೂ ನಾನು ನಿನ್ ಜೊತೆಲಿ ಇರ್ತೀನಿ. ಮೇನ್ ತಾಯಿನ ತಂಗಿನ ಚೆನ್ನಾಗಿ ನೋಡ್ಕೊ, ನನಗೆ ಅಷ್ಟೇ ಬೇಕಾಗಿರೋದು. ಫ್ರೆಂಡ್ ಆಗಿರ್ತೀಯ ಮಚ್ಚ. ನನ್ನ ಫ್ರೆಂಡ್ ಆಗಲ್ಲ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ. ಇವತ್ತೇ ಅಲ್ಲ, ನಾನು ಸಾಯೋವರೆಗೂ ಇದೇ ತರ ಇರ್ತೀನಿ. ನೀನ್ ಯಾವತ್ತೇ ಆಗ್ಲಿ ಕುಡಿಯಕ್ ಹೋಗ್ಬಾರ್ದು, ಬೇರೆ ಕೆಟ್ಟ ಅಭ್ಯಾಸ ಇರಬಾರ್ದು. ಸರಿ ಆಯ್ತು, ನೀನ್ ಯಾವತ್ತಾಗ್ಲಿ ಹೇಳು, ಇನ್ ಯಾವತ್ತಾಗ್ಲಿ ನಾನು ಕುಡಿಯಲ್ಲ, ಯಾವತ್ತೂ ಕುಡಿಯಲ್ಲ ಮಚ್ಚ. ತಾಯಿನ ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ತಂಗಿಗೆ ಚೆನ್ನಾಗಿ ನೋಡ್ಕೊಂತೀನಿ. ಓಕೆನಾ? ಡನ್. ಸರಿ ಆಯ್ತು, ಓಕೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜನಪ್ರೀತಿ ಮೋಹನ್ ಮಾತಾಡೋದು. ಏನಪ್ಪ ವಿಷಯ ಅಂದರೆ, ಕುಡುಕರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀವಿ. ಯಾರೇ ಆಗಲಿ ಕುಡಿಯೋಕ್ಕೆ ಹೋಗಬೇಡಿ. ಡ್ರಿಂಕ್ಸ್ ಆಗಲಿ, ಸಿಗರೇಟ್ ಆಗಲಿ, ಪಾನ್ ಪರಾಕಾಗಲಿ ಯಾರೇ ಅನ್ನೋದು ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಿಮಗೋಸ್ಕರ ನಿನ್ನ ಕುಟುಂಬ ವೆಯ್ಟ್ ಮಾಡ್ತಾಯಿದ್ದಾರೆ, ನಿನಗೋಸ್ಕರ ನಿನ್ನ ಫ್ಯಾಮ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ನಿನಗೇನ ಹೆಚ್ಚು ಕಮ್ಮಿ ಆದರೆ ಅವರು ರೋಡ್ ಪಾಲಾಗ್ತಾರೆ. ಅದೊಂದು ಮೈನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಯಾಕೆಂದರೆ ನಿಮ್ಮನ್ನು ನಂಬ್ಕೊಂಡು ನಿನ್ನ ಕುಟುಂಬ ವೆಯ್ಟ್ ಮಾಡ್ತಾ ಇರ್ತಾರೆ, ನಿನ್ನ ದಾರಿ ನೋಡ್ತಾ ಇರ್ತಾರೆ. ಯಾಕೆಂದರೆ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು, ಯಾರೇ ಆಗಲಿ ಅವ್ರ ಕುಟುಂಬನ ಬಿಟ್ಕೊಡಕ್ಕೆ ಹೋಗಬೇಡಿ. ನಿನ್ನ ತಂಗಿ ಆಗಲಿ, ತಾಯಿ ಆಗಲಿ, ಯಾರನ್ನೇ ಆಗಲಿ ಬಿಟ್ಕೊಡಕ್ಕೆ ಹೋಗಬೇಡಿ. ಕುಡಿಯೋ ಚಟ ಬಿಟ್ಬಿಟ್ಟು ಒಳ್ಳೆ ಕುಟುಂಬನ ನೋಡಿಕೊಂಡು, ಒಳ್ಳೆ ತಂದೆ ತಾಯಿನ ನೋಡಿಕೊಂಡು ಚೆನ್ನಾಗಿದೆ ಅಂತ ನಾನು ಕೇಳ್ತಾ ಇರೋದು. ನಮ್ಮ ಶಿಷ್ಯನೂ ನಾನು ಇಬ್ಬರು ಸೇರಿ ಮಾತಾಡ್ಕೊಂಡು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಹೇಳೋದೇನೆಂದರೆ, ನಮಗೆ ಹೊಟ್ಟೆಗೆ ತುಂಬಿಸೋದು ಬೇಕಾಗಿರೋದು ನಂಬಿಕೆ ಅಲ್ಲ, ದುಡ್ಡು. ಅರ್ಥ ಆಯ್ತಾ? ಅದೊಂದಿದ್ರೆ ನಮ್ಗೆ ಸಾಕು. ದುಡ್ಡು ಒಂದಿದ್ರೆ ದುನಿಯಾನೇ ಹೇಳ್ಬೋದು. ಅರ್ಥ ಆಯ್ತಾ? ದುಡ್ಡಿದ್ರೆ ಎಲ್ಲರೂ ನಮ್ಮವರು ಅಂತ ಬರ್ತಾರೆ. ದುಡ್ಡು ಇಲ್ಲದೆ ಇದ್ರೆ ಹೋಗೋ ನಿಮ್ಮ ಅವನು ಅಂತಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳೋದು, ಯಾರೇ ಆಗಲಿ ಕುಡಿಯೋದು ಲಿಮಿಟ್ ಇರಲಿ. ಸಿಗರೇಟು, ಪಾನ್ ಪರಕ್ಕೆಲ್ಲ ಫುಲ್ ಬಿಟ್ಬಿಟ್ಟು ಚೆನ್ನಾಗಿ ಕುಟುಂಬದ ಜೊತೆಯಲ್ಲಿ ಸಂತೋಷವಾಗಿ ನಗ್ನಕೊಂಡಿರ್ರಿ. ಅದಕ್ಕಿನ್ನ ಖುಷಿ ಯಾವುದೂ ಇಲ್ಲ ರೀ. ಎತ್ತ ತಾಯಿ 9 ತಿಂಗಳು ಹೊಟ್ಟೆದಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕೊಂಡಿರ್ತಾರೆ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಬೆಳೆಸಿರ್ತಾರೆ. ಇವಾಗ ನಾವು ಕುಡ್ಕೊಂಡು ಹಾಳಾಗಿ ಹೋಗಿದ್ರೆ ತಾಯಿ ಎಷ್ಟು ನೋವು ಪಡ್ತಾರೆ ಗೊತ್ತಾ? ಅದಕ್ಕೆ ನಾನು ಹೇಳೋದು, ತಂದೆ ತಾಯಿನ ಹೆಚ್ಚಾಗೂ ಪ್ರೀತಿ ಮಾಡಿರಿ, ಚೆನ್ನಾಗಿ ನೋಡ್ಕೊಳ್ರಿ. ಕುಡಿಯೋದ್ರಲ್ಲಿ ಯಾವ ಲಾಭನೂ ಇಲ್ಲ, ಬರೀ ಎಲ್ಲ ನಷ್ಟನೇ, ಎಲ್ಲ ಬರೀ ನಷ್ಟನೇ. ಹಾಳಾಗಿ ಹೋಗ್ತಾರೆ ಕುಡಿದು. ಅದಕ್ಕೆ ಇವತ್ತಿಂದ ಯಾರೇ ಆಗಲಿ ಕುಡಿಬಾರ್ದು. ಏನಮ್ಮಚ್ಚ? ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀವಿ. ಯಾರಿಗಾನ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಜೊತೆಲಿ ನೀವು ಮಾತಾಡಬೇಕಂದ್ರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ಇನ್ನು ಹೆಚ್ಚುಗಳು ಇದಾಗುತ್ತೆ. ಇನ್ನೊಂದು ವಿಷಯ, ಬರೋ 8ನೇ ತಿಂಗಳಲ್ಲಿ ಮೇಸ್ತ್ರಿ ಮೂವಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನೋಡಿ. ಫಸ್ಟ್ ಟೈಮು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ. ಯಾಕಂದರೆ ಸಾಂಗು ಒಂದು ರಿಲೀಸ್ ಮಾಡಿದ್ದೀವಿ. ಬರೋ ತಿಂಗಳಲ್ಲಿ ಮೇಸ್ತ್ರಿ ಮೂವಿ ಚಿತ್ರನೂ ರಿಲೀಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ನೋಡಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ.